ಡಿ ಬಾಸ್ ಅಂತ ಹೇಳ್ಕೊಂಡು ದರ್ಶನ್ ಜೊತೆ ಸೇರಿ ಇಷ್ಟೆಲ್ಲ ಕೃತ್ಯಗಳನ್ನು ಎಸಗಿದ್ರಲ್ಲ ಹುಡುಗರು, ಇವರುಗಳ ಫ್ಯಾಮಿಲಿ ಇವತ್ತಿನ ದಿನ ಹೇಗಿದೆ ಗೊತ್ತಾ? ಒಂದೊಂದು ಕುಟುಂಬದ್ದು ಒಂದೊಂದು ನೋವಿನ ಕಥೆ. ಆರೋಪಿ ಅನುಕುಮಾರ್ ಈತ ಬಂಧನ ಆಗ್ತಾ ಇದ್ದ ಹಾಗೇನೆ ಇವರ ತಂದೆಗೆ ಹೃದಯಾಘಾತ ಆಗಿ ಮೃತಪಟ್ಟಿದ್ದಾರೆ. ಮಗನ ಬಂಧನ ಸುದ್ದಿ ಕೇಳಿ ಹೃದಯಾಘಾತಕ್ಕೆ ತಂದೆಯ ಸಾವು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ನಂಬರ್ 7 ಅನುಕುಮಾರ್ ಅಂತ ಇವನು ಅರೆಸ್ಟ್ ಆಗಿದ್ದಾನೆ. ಮಗ ಅನುಕುಮಾರ್ ಬಂಧನದಿಂದ ನೊಂದ ತಂದೆ ಚಂದ್ರನ ಅವರ ಚಿತ್ರದುರ್ಗದ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ. ಇಷ್ಟೇ ಅಲ್ಲ, ಒಬ್ಬೊಬ್ಬರ ಮನೆ ಕಥೆನೂ ತೋರಿಸ್ತಾ ಇದ್ವಿ ನಮಗೆ ನಿನ್ನೆ ಮೊನ್ನೆ ಎಲ್ಲ. ಪಾಪ ಮುಗ್ಧ ತಾಯಂದ್ರಿಗೆ ಏನೂ ಗೊತ್ತಿಲ್ಲ, ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಏನೋ ದೊಡ್ಡ ಕೆಲಸ ಮಾಡ್ತಾನೆ, ತಿಂಗಳು ದುಡ್ಡು ಕಲಿಸ್ತಾನೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ನೋಡಿ. ಇವತ್ತಿನ ದಿನ ಪಾಪ ಆರೋಪಿ ನಂಬರ್ 7 ಅನುಕುಮಾರ್, ಅನು ಅವರ ತಂದೆ ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ ಮಗ ಅರೆಸ್ಟ್ ಆಗಿದ್ದಕ್ಕೆ. ಆ ಶಾಕ್ನಿಂದ ಹೊರಗೆ ಬರೋಕ್ಕಾಗ್ದೇ ತೀವ್ರ ಹೃದಯಾಘಾತವಾಗಿ ಚಂದ್ರಣ್ಣ ಅವರು ಮೃತಪಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, A7 ಅನು ತಂದೆ ಚಂದ್ರಣ್ಣ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿರೋದದು. ಎಲ್ಲೋ ಹೋಗಿದ್ದಾರೆ ಪಾಪ, ಆ ನೋವಲ್ಲೇ ಒದ್ದಾಡ್ತಾ ಇದ್ರು, ಕುಸಿದು ಬಿದ್ದು ಬಿಡ್ತಾರೆ. ನೋಡಿದ್ರೆ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್, ಮೃತಪಟ್ಟಿದ್ದಾರೆ. ಅವರ ಕುಟುಂಬದಲ್ಲಿ ಈಗ ನೋಡಿ, ಅಲ್ಲಿ ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇವರೇ ಚಂದ್ರಣ್ಣ ಅಂತ. ಇವರ ಮಗನೇ ಅನುಕುಮಾರ್, ಆರೋಪಿ ನಂಬರ್ 7, ಚಿತ್ರದುರ್ಗದವರು. ಕಿಡ್ನ್ಯಾಪ್ ಮಾಡಿದ್ರಲ್ಲ ರೇಣುಕಾಸ್ವಾಮಿಯನ್ನು, ಆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿ ಅನು. ಅವನು ಅಲ್ಲಿಂದ ಬೆಂಗಳೂರು ಕರ್ಕೊಂಡು ಬಂದಿದ್ದರಲ್ಲಿ ಈತನೂ ಕೂಡ ಇದ್ದ. ಸಹಜವಾಗಿ ಇವನು ಕೂಡ ಈಗ ಒಳಗೆ ಹಾಕಿದ್ದಾರೆ. ಯಾವುದೇ ತಂದೆ ತಾಯಿಗೆ ತನ್ನ ಮಗ ಜೈಲು ಸೇರಿದ್ದಾನೆ ಅಂತಂದಾಗ ಹೇಗ್ರಿ ಪಾಪ ಮನಸ್ಸು ಹೃದಯ ತಡ್ಕೋಬೇಕು. ಚಿತ್ರದುರ್ಗದ ಏನು ಅನು ಅವರ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಸರೆಂಡರ್ ಆಗಿದ್ರು. ಈ ಹಿನ್ನೆಲೆಯಲ್ಲಿ ತಂದೆ ಚಂದ್ರಣ್ಣ ಅವರು ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಈಗ ಈ ಪರಿಸ್ಥಿತಿ ಆಗಿದೆ, ಏನು ಹೇಳ್ತೀರಮ್ಮ? ಸರ್, ನನ್ನ ಮಗನ ಕರೆ ಕಳಿಸ್ರಿ ಸರ್, ನೋಡ್ತಾನೆ. ಅಪ್ಪ ಮಗ ಅಂತಲೇ ಹೋಗಿದ್ದಾನೆ ಸರ್. ಅದರಿಂದಲೇ ನನ್ನ ಗಂಡ ಹೋಗಿದ್ದಾನೆ. ಕರೆ ಕಳಿಸ್ರಿ ಸರ್, ಅವ್ನ ಮಗನರು ನೋಡಲಿ. ಅವ್ರ ಅಪ್ಪಗಂತೂ ಪುಣ್ಯ ಇಲ್ಲ ನೋಡೋದು, ಅವನರು ನೋಡಿ ಸರ್. ನನ್ನ ಮಗ ಏನು ತಪ್ಪು ಮಾಡಿಲ್ಲ ಸರ್, ಮಗ ಏನು ತಪ್ಪು ಮಾಡಿಲ್ಲ ಅಂತ. ನನ್ನ ಮಗನ ನೋಡ್ಬೇಕು ಅಷ್ಟೇ ಸಹ ಅಂದದ್ದು. ಬರ್ತಾನೆ ಬಿಡಪ್ಪ ಅಂದೆ. ಅವನೇನು ತಪ್ಪು ಮಾಡಿಲ್ಲ, ಬರ್ತಾನೆ ಅಂತಂದೆ ಸರ್. ಇನ್ನು ಎಷ್ಟು ಜೀವ ತೆಗಿಬೇಕು ಅಂತ ಇದ್ದಾರೆ ಅವ್ರಿಗೆ ಗೊತ್ತು ಸರ್. ಎಷ್ಟು ಜೀವ ತೆಗಿಬೇಕು ಅಂತ ಇದ್ದಾರೆ ಬಡವ್ರದ ಅಂತ. ಜೀವನೇ ಹೋದ್ಮೇಲೆ ದುಡ್ಡು ತಗೊಂಡು ನಾವು ಏನು ಮಾಡೋದು? ಜೀವ ಬರ್ತತ್ತ? ನನ್ನ ಮಗ ಯಾವ ಈ ತಪ್ಪು ಮಾಡಿಲ್ಲ, ನನ್ನ ಮಗನ ಕರೆ ಕಳಿಸ್ರಿ. ನೊಂದೇ ಸಹ ಹಿಂಗಾಗಿರೋದು, ನನ್ನ ಮಗ ನೊಂದೇ ಹಿಂಗಾಗಿರೋದು. ನನ್ನ ಗಂಡ ಲಾಲು ಹೋಗ್ಬಿಟ್ರಿ, ನನ್ನ ಮಕ್ಕಳಿಗೆ ಯಾರು ಸದ್ಯಕ್ಕೆ ಸರ್. ನನ್ನ ಗಂಡ ಹೋಗ್ಬಿಟ್ಟು ಮಗ ಅಂತೆಲ್ಲ ಹೋಗ್ಬಿಟ್ಟೆ. ನನ್ನ ಗಂಡ ಏನು ಮಾಡೋದು ಸರ್? ನನ್ನ ಮಗ ಯಾವ ತಪ್ಪು ಮಾಡಿಲ್ಲ. ಇನ್ನು ಎಷ್ಟು ಜೀವ ತೆಗಿಬೇಕು ಅಂತ ಐತೆನೋ ಬಡವ್ರದ. ಇಷ್ಟು ನೋವು ಕೊಡಬಾರ್ದು ಮನುಷ್ಯ. ದರ್ಶನ್ ಅಂಡ್ ಗ್ಯಾಂಗ್ನಿಂದಾಗಿ ಏನು ರೇಣುಕಾಸ್ವಾಮಿ ಹತ್ಯೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಅನು ಅವರನ್ನು ಕೂಡ ಆರೋಪಿ ಅಂತ ಗುರುತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮನನೊಂದ ಅವರ ತಂದೆ ಚಂದ್ರಣ್ಣ ಅವರು ಅಸುನೀಗಿದ್ದಾರೆ. ಅನು ಅವರನ್ನ ಬಂಧನದಿಂದಾಗಿ ಮನನೊಂದು ಈ ತರ ಆಯ್ತಾ? ಹೌದು ಸಾಬ್ರು, ಇವರು ಬಂದು ಕೇಳಿ ಸಾಕಾಗೋಯ್ತು ಸರ್ ಅವರಿಗೆ. ನನ್ನ ಮಗ ಯಾವ ಅಪರಾಧನೂ ಮಾಡಿಲ್ಲ. ನನ್ನ ಮಗನ್ ಕರೆಸ್ರಿ, ನನ್ನ ಮಗ ಬಂದೇ ಬರ್ತಾನೆ ಅಂತಂದ ಸಾ. 5 ಗಂಟೆಗಿನ್ನೂ ನೆನೆಸ್ಕೊಂಡ ಸಾ ನನ್ನ ಮಗನ. ನನ್ನ ತಮ್ಮನ 5 ಗಂಟೆಗೆ ನೆನೆಸ್ಕೊಂಡ. ಆದ್ರೆ ಆಯಪ್ಪನೇ ಹೋದ ಸಾ, ಮಗ ಅನ್ಕೊಂಡ ಆಯಪ್ಪನೇ ಹೋದ. ಕರೆಸ್ರಿ ಸಾ ನಮ್ಮಪ್ಪನ, ಕರೆಸ್ರಿ ಸಾ ಮಗನ್ ಕರೆಸ್ರಿ ಸಾ. ಅವ್ನು ಯಾವ ತಪ್ಪು ಮಾಡಿಲ್ಲ, ಏನು ಮಾತಾಡಿಲ್ಲ, ಅವನೇನು ತಪ್ಪು ಮಾಡಿಲ್ಲ ಸಾ, ಅವನೇನು ತಪ್ಪು ಮಾಡಿಲ್ಲ. ಹೋಗಿ ಯಾರೋ ಬಲಿ ಆಗ್ತಾ ಇದಾರೆ ಸಾ. ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ ಸರ್? ಲಾಭ ಏನ್ ಸಿಗುತ್ತೆ? ಬಡವ್ರ ಮಕ್ಕಳನ್ನ ಈ ತರ ಯೋಚಿಸಿದ್ರೆ. ಏನ್ ಹೇಳಿದ್ರಮ್ಮ ಕೊನೆಯದಾಗಿ ತಂದೆಯವ್ರು ಏನಾದ್ರು ಮಾತಾಡಿದ್ರ ನಿಮ್ ಜೊತೆ? ಮಗ ಬರ್ತಾನೆ, ನನ್ನ ಮಗ ಏನು ತಪ್ಪು ಮಾಡಿಲ್ಲ, ನೋಡ್ತೀನಿ ನನ್ನ ಮಗನ ಅಂದ್ರು ಹೋದ್ರು. ಅದೇ ಈ ಚಿಂತೆಗೆ ನಮ್ಮ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಮಗ ಬರ್ತಾನೆ ಅಂತೆಲ್ಲ ಆಗಿರೋದು ಸರ್. ನನ್ನ ತಮ್ಮನ್ ಕರೆಸ್ರಿ ಸಾ, ನೋಡ್ಲಿ ಕರೆಸ್ರಿ ಸಾ.
3 ಗಂಟೆ ತನಕ ಚೆನ್ನಾಗಿದ್ರು. ನಾನು ಫೋನ್ ಮಾಡ್ತಾ ಇದ್ದೆ ಇವ್ರಿಗೆಲ್ಲ, ನಮಗೇನು ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗ್ತೀನಿ ಅಂತಂದು ಬೆಂಗಳೂರಿಗೆ ಹೋದ ಅಂತಂದು ಇವ್ರು ಹೇಳಿದರು. ಇಲ್ಲೇ ಎದುರಿ ಕುಂತಿದ್ದು ನಮ್ಮಣ್ಣ. ರೋಡಿಗೆ ಹೋತು, ರೋಡಿಗೆ ಹೋಗಿ ಹಿಂಗೆ ತಿರುಗಿ ಬರ್ಬೇಕಾದ್ರೆ ಅಲ್ಲಿ ಬಿತ್ತು. ಯಾಕೆ ಬಿತ್ತು, ಯಾಕೆ ಏನಾಯ್ತು ಅಂತಂದರೆ ನಮ್ಮ ಅಣ್ಣನ ಮಗ ಇವರಷ್ಟು ಆದ್ನಲ್ಲ, ಅದನ್ನು ಕೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತವನು. ಇದಾಗಕ್ಕೆ ಕಾರಣ ಮಗ ಅಲ್ಲಿ ಹಂಗಾದ್ನಲ್ಲ, ಅವ್ರ ಅಪ್ಪಗೆ ಇಲ್ಲ ಹಂಗಾದ. ಮನೆ ನೊಂದು ಅಂದರೆ ನೊಂದ್ಕೊಂಡು ಇವರಮ್ಮ, ನಮ್ಮ ಅತ್ತಿಗೆ, ನಮ್ಮ ತಂಗಿ, ನಮ್ಮ ಅಣ್ಣ ಮಗಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲ. ಯಾಕಂದರೆ ಈಗ ಅವನಿಗೆ ಕರೆಸ್ತಲೇ ಇದು ಮಣ್ಣಾಗಲ್ಲ. ಯಾಕಂದರೆ ಎರಡನೇ ಮಗ ಇಲ್ದಲೇ ಮಣ್ಣಾಗಲ್ಲ, ಅವನಿಗೆ ಕರೆಸ್ಲೇಬೇಕು. ಕರೆಸ್ತಲೇ ಇದು ಮಣ್ಣಾಗಲ್ಲ. ಬೇಕಿದ್ರೆ ಇಲ್ಲೇ ಇಡೋ ಅಂದರೆ ಅದು ಎಷ್ಟೇ ದಿನ ಆಗಲಿ ಇಲ್ಲೇ ಇಡ್ತೀವಿ. ಅವ್ನು ಬರೋವರೆಗೂ ಶ್ರಮ ಎತ್ತಲ್ಲ. ಇದಾಗಕ್ಕೆ ಕಾರಣ ಎಲ್ಲ ದರ್ಶನ್ನೇ ಮಾಡಿರೋದು. ದರ್ಶನ್ ಒಬ್ಬರಿಂದ ಮಾಡಿದರೆ ಮಾಡ್ಬೋದಿತ್ತು. 16 ಜನ ಇಟ್ಕೊಂಡು ಮಾಡೋದೇನು ಬೇಕಿಲ್ಲ. 16 ಜನ ಇಟ್ಕೊಂಡು ಮಾಡೋಕ್ಕೆ ಈಗ ಒಳ್ಳೊಳ್ಳೆ ಜನ ಎಲ್ಲಿರ್ತಾರೋ ಅಂಥವ್ರನ್ನೆಲ್ಲ ಎಳ್ಕೊಂಡೋಗಿ ಕೆಡಿಸಿ ಗುಂಡೆಗೆ ಹಾಕಿ ಕಲ್ಲಾಗ ಹಾಕಿ ಮುಚ್ಚಿಬಿಡ್ತಾರೆ. ಈ ಬಡವ್ರು ಅಂತಾರೆ ಸಾಯೋದು. ಈಗ ಇವರಿಗೆ ದುಡ್ದಾಕಾರ ಯಾರು? ಅವನು ಇದನ್ನು ಮಾಡಿಲ್ಲ ಅಂತ ನಾವು ನಮ್ಮನ್ಸು ಪೂರ್ವಕವಾಗಿ ಹೇಳ್ತೀವಿ. ಇವನು ಹೋಗ್ತಿದ್ದಿಲ್ಲ, ಇವನು ಮನೆಗಿದ್ದನ್ನ ಬಾ ದರ್ಶನ್ ನೋಡೋಕೋನ, ದರ್ಶನ ತೋರಿಸ್ತೀವಿ ನಾವು, ದರ್ಶನ ಪಾಸ್ ಸಿಕ್ಕೈತೆ ನಮಗೆ ಅಂತಂದು ಕರ್ಕೊಂಡು ಹೋಗಿದ್ದವನು. ಕರ್ಕೊಂಡು ಹೋದಾಗ ಅಲ್ಲಿ ಹೋದಾಗ ಇವನು ಲಾಕ್ ಆಗ್ಬಿಟ್ಟ. ನಮ್ಮ ಅಣ್ಣ ಯಾರು, ನಮ್ಮ ಅಣ್ಣನ ಮಕ್ಳು ಯಾರು, ನಮ್ಮ ಅಪ್ಪಿಗೆ ಯಾರು, ನಮ್ಮ ಅಣ್ಣ ಯಾರು ಅಂತ ನಾವು ಹುಡುಗಗಳಿಂದ ಜೊತೆ ಬಂದಿರ್ತೀವಿ, ನಮಗೆ ಗೊತ್ತಿರುತ್ತೆ. ಅದರಿಂದ ಈಗ ಅವ್ನು ಬರ್ದಲ್ಲೇ ನಾವು ಎತ್ತಲ್ಲ. ಅದು 2 ದಿನ ಆಗಲಿ 3 ದಿನ ಆಗಲಿ ನಾವು ಎತ್ತಲ್ಲ. ಅನು ಅವರ ಮನೆಯ ಪರಿಸ್ಥಿತಿ ಮಾತ್ರ ಅಲ್ಲ ನೋಡಿ, ಅತಿ ಆದರೆ ಅಮೃತನೂ ವಿಷವಾಗುತ್ತೆ ಅಂತ ಹೇಳ್ತಾರೆ. ಈ ದರ್ಶನ್ ಜೊತೆ ಅಂಧರಾಗಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಬಾಸನ್ನು ಮೆಚ್ಚಿಸ್ಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಒಂದು ಮಾಡು ಅಂದ್ರೆ ನಾವು 2 ಮಾಡಿಬಿಡ್ಬೇಕು ಅಂತ ಹೋಗಿ ಇವತ್ತಿನ ದಿನ ತಗ್ಲಾಕೊಂಡು ಜೈಲು ಸೇರಿದ್ದಾರೆ. ಸೊ ಇದೊಂದು ಪಾಠ ಆಗಬೇಕು ಎಲ್ರಿಗೂ ಕೂಡ. ಅತಿರೇಕಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇವ್ರುಗಳೇ ಸಾಕ್ಷಿ.